ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ಹಂಗೆ ಹಿಡ್ಕೊ ಸಾಕು. ನಿಂತ್ಕೋ ಈ ಕಡೆ ಅಡ್ಡ ಸೈಡ್ ಹಂಗೆ ಇರು ಒಂದು ನಿಮಿಷ ಕೊಡ್ತಾ ಚೂರು ಹಿಂದೆ ಅಣ್ಣ, ಹಿಂದೆ ಬನ್ನಿ, ಜಾಗ ಇದೆ. ಕ್ಲೋಸ್ ಆಗಿ ಪಕ್ಕಕ್ಕೆ ಹೋಗಿ ಹಿಂಗೇನೆ ಅಲ್ಲಿ ಪಕ್ಕಕ್ಕೆ ಹಂಗೆ ಪಕ್ಕಕ್ಕೆ. ಕೈಯೇ ಗೊತ್ತಾಯ್ತು ಮೊಬೈಲ್ ಹಿಂಗಲ್ಲ, ಫೋಟೋ ತಗೋತೀನಿ, ಇದು ವಿಡಿಯೋ ತೊಗೊಂಡ್ಬಿಡ್ತೀವಿ. ಮಕ್ಕಳನ್ನ ಕೂರ್ಸಲ್ಲ, ಒಂದು ನಿಮಿಷ ಇದೆ. ಸ್ವಲ್ಪ ಹಿಂದೆ, ಸ್ವಲ್ಪ ಹಿಂದೆ. ಇಂದು ಈದ್ ಮಿಲಾದ್ ಪ್ರಯುಕ್ತ ನಮ್ಮ ಮೊಹಲ್ಲಾದ ಮುಸ್ಲಿಂ ಬಾಂಧವರುಗಳು ಭಾವೈಕ್ಯತೆಯ ಸಂಕೇತವಾಗಿ ನಾವಿಲ್ಲಿ 33 ವರ್ಷಗಳಿಂದ ಗಣಪತಿ ಕೂರಿಸ್ತಾ ಬಂದಿದ್ದೀವಿ. ಒಂದು ಭಾವೈಕ್ಯತೆ ಸಂದೇಶವನ್ನು ಸಾರೋದಕ್ಕೋಸ್ಕರ ಅವರು ನಮ್ಮ ಮೊಹಲ್ಲಾದ ಮಕ್ಕಳಿಗೆ ಪುಸ್ತಕ ವಿತರಣೆಯನ್ನು ಮಾಡೋದರ ಮೂಲಕ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂದೇಶವನ್ನು ಸಾರಿದ್ದಾರೆ. ಅವರೆಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯವನ್ನು ಕೋರುತ್ತಾ, ಈಗ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೆಲವು ಕಡೆ ಸಣ್ಣ ಪುಟ್ಟ ಅಹಿತಕರ ಘಟನೆಗಳು ನಡೆದಿದೆ. ಇದು ತುಂಬ ವಿಷಾದಕರವಾದ ಘಟನೆ. ಯಾವುದೇ ಧರ್ಮದಲ್ಲೂ ಕೆಟ್ಟದ್ದನ್ನು ಬೋಧನೆ ಮಾಡಲ್ಲ. ಧರ್ಮಗಳು ಇರೋದೇ ಆಚರಿಸೋದಕ್ಕೆ, ನಮ್ಮ ಕಷ್ಟಗಳನ್ನು ಪರಿಹರಿಸೋದಕ್ಕೆ, ಆ ಭಗವಂತನನ್ನು ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕಿರತಕ್ಕಂಥ ಮಾರ್ಗವೇ ಧರ್ಮ. ಅಂಥ ಧರ್ಮವನ್ನು ಪಾಲಿಸೋದು ಬಿಟ್ಟು ಕ್ಷುಲ್ಲಕ ಕಾರಣಕ್ಕಾಗಿ ಧರ್ಮಗಳ ನಡುವೆ ಒಂದು ಕಂದಕವನ್ನು ಸೃಷ್ಟಿ ಮಾಡ್ತಿರೋ ಘಟನೆ ನಿಜಕ್ಕೂ ವಿಷಾದಕರ. ಯಾಕಂತಂದರೆ ನಮ್ಮ ಮೈಸೂರಿನಲ್ಲಿ ನಾವು ನೋಡಿದ ಹಾಗೆ ನಾವು ಎಷ್ಟೋ ಮುಸ್ಲಿಂ ಬಾಂಧವರು ಕೋಟೆ ಆಂಜನೇಯ ಸ್ವಾಮಿಗೆ ಬಂದು ಯಂತ್ರ ಕಟ್ಸ್ಕೊಂಡಿರೋದು ನೋಡಿದ್ದೀವಿ. ಮತ್ತು ನಾವು ಮಾರಮ್ಮ ಅಂತ ಹೇಳಿದಾಗ ಅವರು ಕೂಡ ಬಂದು ಎಳ್ನೀರನ್ನು ಹಾಕಿರೋದನ್ನು ನೋಡಿದ್ದೀವಿ. ನಮ್ಮ ಹಿಂದೂಗಳು ಕೂಡ ಜ್ವರ ಬಂದಾಗ ದೂದ್ ಪೀರ್ ಮಕಾನ್ಗೆ ಹೋಗಿ ಯಂತ್ರ ಹಾಕ್ಸ್ಕೊಂಡಿರೋದು ನೋಡಿದ್ದೀವಿ. ಈ ರೀತಿ ನಾವು ಸೌಜನ್ಯದಿಂದ, ಸಹಬಾಳ್ವೆಯಿಂದ ನಾವು ಮೈಸೂರಿಗರು ಬಾಳ್ತಾ ಇದ್ದೀವಿ. ಇಂಥ ಪರಿಸ್ಥಿತಿಯಲ್ಲಿ ಈ ಒಂದು ಸಂದೇಶವನ್ನು ಸಾರೋದಕ್ಕೆ ಮುಸ್ಲಿಂ ಬಾಂಧವರು ಅವರ ಹಬ್ಬದ ದಿನವೂ ಬಂದು ನಮ್ಮ ಈ ಗಣಪತಿ ಪೆಂಡಾಲ್ನ ಮುಂದೆ ಒಂದು ಭಾವೈಕ್ಯತೆಯನ್ನು ಸಾರಿದ್ದಾರೆ. ಹೀಗೆಯೇ ಪ್ರತಿಯೊಂದು ಧರ್ಮ ಸಂದೇಶವನ್ನು ನಾವು ಸಾರಬಹುದು. ಎಲ್ಲರೂ ಒಗ್ಗಟ್ಟಾಗಿ ಬಾಳ್ತಿದ್ದೀವಿ. ಇದು ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ ಸಾರ್ತಿದ್ದಾರೆ. ಅವರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.